ನಾನೊಬ್ಬ ಪೊಲೀಸ್ ಅಧಿಕಾರಿಯಾಗಿ ಒಬ್ಬ ಮಗನ ತಂದೆಯಾಗಿ ನಿಮಗ್ ಬಹಳ ಅವಮಾನ ಮಾಡ್ಬಿಟ್ಟೆ. ಅದಕ್ಕೆ ಇವತ್ತು ಈ ರೀತಿ ಕ್ಷಮೆ ಕೇಳಕ್ ಬಂದಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನ್ನ ದೃಷ್ಟಿಗೆ ನೀವು ರೌಡಿ ಹಾಕೊಂಡ್ರು, ಜನಗಳ ದೃಷ್ಟಿಯಲ್ಲಿ ನೀವು ಸುಭಾಷ್ ಚಂದ್ರ ಬೋಸ್ ಒಂದಲ್ಲ ಒಂದಿನ ಈ ಪೊಲೀಸ್ ನನ್ನ ಮನೆ ಬಾಗಿಲಿಗೆ ಬರ್ತಾನೆ, ನನ್ನ ಹತ್ರ ಸಹಾಯ ಕೇಳ್ತಾನೆ ಅಂತ ನೀವು ಅವತ್ತು ಹೇಳಿದ್ರಿ. ಇವತ್ತು ಅದೇ ರೀತಿ ನಾನು ನಿಮ್ಮ ಹತ್ರ ಸಹಾಯ ಕೇಳಕ್ ಬಂದಿದ್ದೀನಿ. ಸಹಾಯನ? ನಿಮಗ? ನಾನಾ? ಹೇಗೆ? ನಿಮಗೆ ಅವಮಾನ ಮಾಡಿದ ಆತರದಲ್ಲಿ ನನ್ನ ಮಗನ್ಗೆ ಗೌಡನ್ ಮಗಳ ಜೊತೆ ನಿಶ್ಚಿತಾರ್ಥ ಮಾಡಿದೆ. ಆದ್ರೆ ಆ ಹುಡುಗಿಗೆ ಮೊದಲೇ ಅಬಾರ್ಷನ್ ಆಗಿದೆ ಅಂತ ಡಾಕ್ಟರ್ ಆಗಿರೋ ನನ್ನ ತಂಗಿ ಹೇಳಿದ್ಮೇಲೆ ನಂಗೆ ನಿಜ ಗೊತ್ತಾಗಿದ್ದು. ಈ ಮದ್ವೆ ನಡಿಬಾರ್ದು. ಯಾಕೆಂದ್ರೆ ಊರಿಗೆಲ್ಲ ಪತ್ರಿಕೆ ಹಂಚಿ ಈಗ ನಾನೇ ಮದ್ವೆ ನಿಲ್ಸಿದ್ರೆ ಡಾಕ್ಟರ್ ಆಗಿರೋ ನನ್ನ ತಂಗಿ ಹೇಳಿದ್ರಿಂದನೇ ಈ ಮದ್ವೆ ನಿಂತೋಯ್ತು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಅದರಿಂದ ನನ್ನ ತಂಗಿ ಜೀವಕ್ಕೆ ಅಪಾಯ. ಅದಕ್ಕೆ ನಿಮ್ ಸಹಾಯ ಕೇಳ್ಕೊಂಡು ಬಂದಿದ್ದೀನಿ. ಆವತ್ ನೀವು ನಿಮ್ ತಂಗಿಗೋಸ್ಕರ ನನ್ನ ಹತ್ರ ಬಂದ್ರಿ. ಆದ್ರೆ ನಾನಿವತ್ತು ನನ್ನ ಮಗನಿಗೋಸ್ಕರ ಮಾತ್ರ ಅಲ್ಲ, ನನ್ನ ತಂಗಿಗೋಸ್ಕರನೂ ಬಂದಿದ್ದೀನಿ. ಲಗ್ನ ಪತ್ರಿಕೆಯಲ್ಲಿ ನನ್ನ ಮಗನ ಹೆಸರು ಜೊತೆ ಗೌಡನ್ ಮಗಳ ಹೆಸರೇ ಇಲ್ಲಿ. ಆದ್ರೆ ನಿಜ ಜೀವನದಲ್ಲಿ ನಿಮ್ ತಂಗಿ ನನ್ನ ಮಗನ ಹೆಂಡತಿಯಾಗಿ ಬಾಳ್ಬೇಕು. ಅದನ್ನ ನೀವೇ ನೆರವೇರಿಸ್ಕೊಡ್ಬೇಕು. ಬರ್ತೀನಿ. ಕ್ಷಮಿಸ್ಬಿಡು. ನಿನ್ ಬಗ್ಗೆ ಕೆಟ್ಟದಾಗ ಮಾತಾಡದೆ ಎಸ್ಪಿನೇ ನಿನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ದಾಗ ನಾನ್ ಮಾಡಿದ ತಪ್ಪು ಅಂತ ನನಗ್ ಗೊತ್ತಾಯ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಣ್ಣ. ಏನಮ್ಮ ನೀವು ನನ್ನ ಹತ್ರ ಕ್ಷಮೆ ಕೇಳ್ಬೋದಾ? ನೀವ್ ಯಾರು? ಶಿಪ್ ಮರ್ಚೆಂಟ್ ತ್ಯಾಗರಾಜರ ಮಗಳ ಜೊತೆ ಓದೋರು, ಗ್ರಾನೈಟ್ ಗಂಗಾಧರ್ ಅವ್ರ ಮಗಳ ಜೊತೆ ಓದೋರು. ನೀವು ನನ್ನಂತ ಒಬ್ಬ ಸಾಮಾನ್ಯ ಮನುಷ್ಯನ ಹತ್ರ ಕ್ಷಮೆ ಕೇಳ್ಬೋದಮ್ಮ? ಏನಮ್ಮ ನೀವು? ನನಗೆ ಮದ್ವೆ ಬಗ್ಗೆ ಯೋಚನೆ ಇಲ್ಲ. ಆದ್ರೆ ನಾನ್ ಸಾಯೋವರೆಗೂ ಈ ನನ್ನ ಅಣ್ಣನಿಗೆ ನಾ ತಂಗಿ ಆಗಿರ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ದಯವಿಟ್ಟು ನನ್ನ ದೂರ ಮಾಡ್ಬೇಡ ಅಣ್ಣ. ದಯವಿಟ್ಟು ನನ್ನ ದೂರ ಮಾಡ್ಬೇಡ. ಇದುವರೆಗೂ ಜಗತ್ನಲ್ಲಿ ಪುಟ್ಟ ಮಗು ಕಾಲಿನಿಂದ ಒದ್ದು ಯಾವ ತಾಯಿಗಾದ್ರೂ ನೋವಾಗಿದೆಯಮ್ಮ? ನನ್ನ ತಂಗಿ ಮಾತಿನಿಂದಲ್ಲ, ಕಾಲಿನಿಂದ ಒದ್ರು ನಾನು ನಿಂಗೆ ತಾಯಿಯಾಗೇ ಇರ್ತೀನಿ. ಏಯ್, ಇದು ದುಃಖ ಪಡ್ಬೇಕಾಗಿರೋ ಸಮಯ ಅಲ್ಲ, ಸಂತೋಷವಾಗಿರ್ಬೇಕಾಗಿರೋ ಸಮಯ. ಹುಡುಗಿ ಕಡೆಯವರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಇದೇ ಸರಿಯಾದ ಸಮಯ. ನೀನಿಂದ ಹೊರಟು ಹೋಗು. ಎಲ್ಲಿಗಮ್ಮ? ಯಜಮಾನ್ರ ಮನೆಗೆ ಕಣೋ. ನೀನ್ ಅವ್ರ ತಂಗಿನ ಮದ್ವೆ ಆಗಕ್ಕೆ ನಿಮ್ ತಂದೆ ಒಪ್ಕೊಂಡಿದ್ದಾರೆ. ನೀನ್ ತಕ್ಷಣ ಹೋಗಿ ಯಜಮಾನ್ರ ಮನೆ ಸೇರ್ಕೋ. ಮಿಕ್ಕಿದ್ದೆಲ್ಲ ಅವ್ರು ನೋಡ್ಕೋತಾರೆ. ಎಲ್ಲೋಡೋಗ್ತಿದ್ಯಾ? ಅದು ಏನಿಲ್ಲ. ಯಾಕೋ ಅವ್ನು ಹಿಡ್ಕೊಂಡಿದ್ದೀರಾ? ಕದ್ದೋಡೋಗ್ತಿದ್ದ. ಅದಕ್ಕೆ ಕದ್ದೋಡೋಗ್ತಿದ್ನ? ಯಾಕೋ ಎಲ್ಲ ಹೋಗ್ತಿದೆ? ಯಜಮಾನ್ರ ನೋಡಕ್ಕೆ. ಯಾರು? ನನ್ ಮನೆಗ್ ಬಂದು ಅವ್ನ ತಂಗಿನ ನನ್ನ ಮನೆ ಸೊಸೆ ಮಾಡ್ಕೊಡಿ ಅಂತ ಕೇಳಂದಲ್ಲ ಅವನ? ಹೌದು. ಅವನ್ ಮಾತಿಗೆ ಮರುಳಾಗಿ ನೀನ್ ಅವನ ಮನೆ ಅಳಿ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ಯಾ? ಇರ್ಬೋದು ಬೀಗ್ರೆ, ಅವನಿಗೆ ಆ ಪವರ್ ಅದೇ. ನನ್ನ ಮುಂದೆನೆ ಜಿಲ್ಲಾ ಕಮಿಷನರ್ ಅವ್ನ್ ನೋಡ್ದಟ್ಕೆ ರಬಕ್ ಅಂತ ನಿಂತ್ಕೊಂಡ್ಬಿಟ್ರು. ಅಂದ್ಮೇಲೆ ನಿಮ್ ಮಗ ಅವ್ನ್ ಹುಡ್ಕಂಡ್ ಯಾಕೆ ಹೋಗಲ್ಲ? ಯಾರ ಯಜಮಾನ್ರು? ಯಾರ ಈ ಗೌಡ್ರು? ಯಾರ ಜೊತೆ ನೀನ್ ಮದುವೆ ಮಾಡ್ಬೇಕು ಅಂತ ನಾನ್ ತೀರ್ಮಾನ ಮಾಡಿಲ್ವೋ? ನಡಿಯೋ. ಅಪ್ಪ ಕೇಳಪ್ಪ, ನನ್ ಮಾತು ಕೇಳಪ್ಪ. ಅಪ್ಪ ಅಪ್ಪ ಪ್ಲೀಸ್ ನನ್ ಮಾತು ಕೇಳಿ. ಅಪ್ಪ ಒಂದ್ ನಿಮಿಷ. ಅಪ್ಪ ಅಪ್ಪ ಪ್ಲೀಸ್.
ಯಾವಾಗ ಅಳಿಯಂದ್ರು ಓಡೋಗಕ್ ನೋಡಿದ್ರು ಆವಾಗ ನಾವೇ ಹುಷಾರಾಗಿರ್ಬೇಕು ಬೇಗ್ರೆ. ಈ ಮದ್ವೆ ಏನಾರ ಉಲ್ಟಾ ಆದ್ರೆ ಮದ್ವೆಗೆ ಅಂತ ಬಂದಿರೋ ದೊಡ್ಡ ಮನ್ಸಿಗೆ ನಾನು ಉತ್ತರ ಕೊಡಕ್ ಆಯ್ಕಿಲ್ಲ. ಅದಕ್ಕೆ ಇಷ್ಟೆಲ್ಲಾ ವ್ಯವಸ್ಥೆ ಆದ್ಮೇಲೂ ಅಳಿಯಂದ್ರು ಮತ್ತೆ ಓಡೋದ್ರೆ ನಾನ್ ನಿಮ್ ಮೇಲೆ 5 ಕೋಟಿ ರೂಪಾಯಿ ಮಾನಸ್ ಮೊಕದ್ಮೆ ಹಾಕ್ತೀನಿ. ಅಷ್ಟೇ ಅಲ್ಲ, ಆ ಶಿವಪ್ಪ ಅಂದ್ಕೊಂಡಿದ್ದನ್ನ ಮಾಡಿ ಮುಗಿಸೋ ಮನುಷ್ಯ ಯಾವಾಗ ಒಂದ್ ತಂಗಿನ ನಿಮ್ ಮಗನಿಗೆ ಮದುವೆ ಮಾಡ್ಕಳಿ ಅಂತ ಕೇಳೋದ್ಮೇಲೂ ನೀವ್ ಒಪ್ಲಿಲ್ವೋ, ಅದಕ್ಕವನು ನಿಮ್ ಮಗನ್ ಹೊತ್ಕೊಂಡೋಗಕ್ಕೂ ಯೋಸನಲ್ಲ. ಅದಕ್ಕೆ ಪೊಲೀಸ್ ಆಫೀಸರ್ ಮಗನ್ನ ಅರೆಸ್ಟ್ ಮಾಡಿ ರೂಮಲ್ಲಿ ಕೂಡಾಕಿವ್ನಿ. ಹೆಂಗೆ? ಕರೆಕ್ಟ್. ಅಳಿ ಅಂದ್ರೆ ನನ್ ಕ್ಷಮಿಸ್ಬಿಡಿ. ಯಜಮಾನ್ರನ್ನ ಹುಡುಕೊಂಡು ಅವನ್ ಹೋಗ್ಲಿಲ್ಲ ರೀ, ನಾನೇ ಕಳಿಸ್ದೆ. ಮೆಲ್ಲಿಗೆ ಮೆಲ್ಲಿಗೆ ಮಾತಾಡೆ. ನೀವು ಅವ್ರನ್ನ ಹುಡ್ಕೊಂಡು ಹೋಗ್ತೀನಿ ಅಂತ ತಾನೇ ಹೇಳಿದ್ದು. ಈಗ ನೋಡಿದ್ರೆ ನಿಮ್ ಕೈಯಾರ ನೀವೇ ನಿಮ್ ಮಗನ್ ಸಿಕ್ಕಾಕ್ಸ್ಬಿಟ್ರಲ್ರಿ. ಅಲ್ವೇ, ಈಗ ನಂದು ಹೋಗಿದ್ ಕೇಳಿಸ್ಕೊಂಡೆ ತಾನೆ. ಮದುವೆ ಮಂಟಪದವರೆಗೂ ಬಂದ್ ನನ್ ಮಗ ಮತ್ತೆ ತಪ್ಪಿಸ್ಕೊಂಡು ಓಡೋದ್ರೆ ನನ್ ಮೇಲೆ 5 ಕೋಟಿ ರೂಪಾಯಿ ಮಾನಷ್ಟ ಮೊಕದ್ದಮೆ ಹಾಕ್ತೀನಿ ಇಂದ. ಹಾಗಂತ ಮೊದ್ಲೇ ಅಬಾರ್ಷನ್ ಮಾಡಿಸ್ಕೊಂಡಿರೋ ಆ ಹುಡುಗಿನ ನಮ್ ಮಗನಿಗೆ ಗಂಟ್ ಹಾಕ್ತೀರಾ? ಮೊದಲಿಗೆ ಅಭಾಷಣ ಆಗಿರೋ ವಿಷಯ ಇವ್ರಿಗೆ ಹೆಂಗ್ ಗೊತ್ತಾಯ್ತು? ಯಜಮಾನ್ರು ಬರ್ತಾರೆ, ಖಂಡಿತ ಬಂದೇ ಬರ್ತಾರೆ. ಅವ್ರು ಬಂದ್ ನನ್ ಮಗನ್ ಕರ್ಕೊಂಡು ಹೋಗಿ ಅವ್ರ ತಂಗಿ ಜೊತೆ ಮದುವೆ ಮಾಡ್ತಾರೆ. ಆಗ ನನ್ ಗೌಡನ ಹತ್ರ ಹೋಗಿ ಅಯ್ಯಯ್ಯೋ ಹಿಂಗ ಆಗೋಯ್ತಲ್ಲ ಅಂತ ನಾಟಕ ಆಡ್ತೀನಿ. ಹೇಗೆ? ಇದೇ ರೀ ಪೊಲೀಸ್ನವ್ರ ಬುದ್ಧಿ ಅಂದ್ರೆ. ಪೊಲೀಸ್ ಬುದ್ಧಿ ಏನು ಅಂತ ನೀನ್ ನನಗ್ ತೋರಿಸ್ದೆ, ಈ ಗೌಡನ್ ಕ್ರಿಮಿನಲ್ ಬುದ್ಧಿ ಹೆಂಗೆ ಅಂತ ಇಲ್ಲಿಗೆ ಬರೋ ಆ ಯಜಮಾನಗ್ ನಾನ್ ತೋರಿಸ್ತೀನಿ. ನಾವು ರೆಡಿ. ಹೆಂಗಿದೆ ವ್ಯವಸ್ಥೆ? ಬ್ರಹ್ಮಾಂಡವಾಗಿದೆ. ಟೈಮ್ ಆಯ್ತು, ನಮ್ ಸೀನಿಯರ್ ಆಫೀಸರ್ಸ್ ಎಲ್ಲ ಬಂದ್ಬಿಡ್ತಾರೆ. ಅಯ್ಯೋ, ನಿಮ್ಮ ಆಫೀಸರ್ಗೆಲ್ಲ ಪ್ರಮೋಷನ್ ಕೊಟ್ರಲ್ಲ, ಆ ಮಂತ್ರಿಗಳೆಲ್ಲ ನಮ್ಮ ಮದುವೆಗೆ ಬರ್ತಾವ್ರೆ. ನಮಗೋಸ್ಕರ ಒಳ್ಳೇದು, ತುಂಬಾ ಸಂತೋಷ. ಆಯ್ತು ನಡಿ. ಓ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಬರ್ಬೇಕು. ನಡ್ರಿ. ವರನ್ ಕರ್ಕೊಂಡ್ ಬನ್ನಿ.
ತಗೋ ಅಳಿಯಂದ್ರ ಉಸಾರ ಕರ್ಕಬಾ ಹೋಗೋ ಉಸಾರೋ. ಏನ್ರಿ ಅವ್ರಿನ್ನೂ ಬರ್ಲೇ ಇಲ್ಲ? ಬರ್ತಾರೆ. ಇಲ್ಲಪ್ಪ ಕುಂಕುಮ ಧಾರಣೆ ಮಾಡ್ಕೊ. ನನಗೆ ಯಾಕೋ ಭಯ ಆಗ್ತಿದೆ. ಹೆದರ್ಕೋಬೇಡ, ಖಂಡಿತ ಬರ್ತಾರೆ. ಓದೋನ್ ಕರ್ಕೊಂಡ್ ಬನ್ನಿ. ಲೇ ಬೇಗ ಹೋಗೆ. ಯಾಕಾದ್ರೂ ಮಾಡಿ ಮದ್ವೆ ನಿಲ್ಲಿಸ್ರಿ. ಏನ್ರಿ ನಮ್ ಹುಡುಗಿ ಕಾಣಿಸ್ತಿಲ್ಲ. ಏನ್ರಿ ಹುಡುಗಿನೇ ಕಾಣಿಸ್ತಿಲ್ಲ ಅಂತಿದ್ದಾರೆ, ಎಲ್ಲೋಗಿರ್ಬೋದು? ಗೊತ್ತಾಗ್ಲಿಲ್ವಾ ಈ ಕೆಲ್ಸ ಯಜಮಾನ್ರದ್ದು? ಇವನು ನನ್ ಮಗನ್ ಲಾಕ್ ಮಾಡ್ದ, ಅವರು ಇವನ್ ಮಗಳನ್ನ ಲಾಕ್ ಮಾಡಿದ್ರು. ಹೆಣ್ಣಿಲ್ಲ ಅಂದ್ರೂ ಮದುವೆ ನಡೆಯುತ್ತ ಅಂದ್ರೆ ನನ್ನ ಆಳುಗಳಿಗೆಲ್ಲ ಚಳ್ಳೆ ಹಣ್ಣು ತಿನ್ನಿಸಿ ಇಲ್ಲಿಗೆ ಬಂದು ನನ್ನ ಮಗಳನ್ನ ಹೊತ್ಕೊಂಡು ಹೋಗವನೆ. ನಾನು ಬಾಸಿಂಗ ಭದ್ರ ಮಾಡ್ದೆ, ಆದ್ರೆ ಅವನು ತಾಳಿನೇ ತಗೊಂಡೋದ. ಇವನೇ ನನ್ನ ಮಗಳು ಹೊತ್ಕೊಂಡೋಗಿದ್ದು. ಇವನೇ ನನ್ನ ಮಗಳಲ್ಲಿ ನನ್ನ ಮಗಳನ್ನ ಹೊತ್ಕೊಂಡೋಗಿ ನಿನ್ ತಂಗಿನ ಹಾಕಿಲಿ ಕರ್ಕೊಂಡ್ ಬಂದಿದ್ಯಾ? ನನ್ನ ಮಗಳಲ್ಲಿ ಯಾರು ಯಾರ ಜೊತೆ ಸೇರ್ಬೇಕೋ ಅವ್ರನ್ನ ಅವ್ರ ಜೊತೆ ಸೇರಿಸ್ಬೇಕು ಅಂತಾನೆ ಬಂದಿದ್ದೀನಿ. ಇಷ್ಟೊಂದ್ ಜನ ಪೊಲೀಸ್ ಆಫೀಸರ್ಸ್ ಮಂತ್ರಿಗಳಿದ್ದು ಕೂಡ ನನ್ನ ಮಗಳನ್ನ ಬಚ್ಚಿಕ್ಕಿ ನಿನ್ ತಂಗಿಗೆ ಮದುವೆ ಮಾಡಕ್ ಆಯಕ್ಕಿಲ್ಲ, ಆಗಕ್ಕೆ ಇಲ್ಲ. ನನ್ನ ತಂಗಿ ಪ್ರೀತಿಸಿದ SP ಮಗನ್ ಜೊತೆ ಈ ಮದುವೆ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೇನೋ ನಿಜ. ಆದ್ರೆ ಲಗ್ನ ಪತ್ರಿಕೆ ಬರ್ಸಿ ಮದುವೆ ಮಂಟಪದವರೆಗೂ ಬಂದ ಈ ಮದುವೆ ನಿಂತು ಹೋದ್ರೆ ಎಲ್ಲಿ ನಿನ್ ಮಗಳ ಜೀವನ ಹಾಳಾಗುತ್ತೋ ಅಂತ ನಾನು ಆಕೆ ನೋಡೋಕ್ ಬಂದೆ. ಅಲ್ಲಿ ನನಗೆ ಗೊತ್ತಾಯ್ತು ಆಕೆಗೆ ಮದುವೆ ಇಷ್ಟ ಇಲ್ಲ, ಆಕೆಗೊಬ್ಬ ಪ್ರೇಮಿ ಇದ್ದಾನೆ ಅಂತ. ಆಮೇಲೆ ನಾನು ಆಕೆನ ನನ್ನ ಜೊತೆ ಕರ್ಕೊಂಡು ಹೋಗಿದ್ದೆ. ಅವರಿಬ್ರು ತಪ್ಪು ಮಾಡಿದ್ದು ಗಂಡಿನ ತಂದೆನ ಒಪ್ಸೋದಕ್ಕೆ ಹೊರತು ನೀವು ತಿಳ್ಕೊಂಡಿರೋ ಹಾಗೆ ಬೇರೆ ಯಾವ ಕೆಟ್ಟ ಉದ್ದೇಶದಿಂದನೂ ಅಲ್ಲ. ನಾನ್ ಎಷ್ಟ್ ಹೇಳಕ್ ಪ್ರಯತ್ನ ಪಟ್ರು ನೀವ್ ನನ್ ಮಾತೇ ಕೇಳ್ದೆ ತಪ್ ಇವ್ರ ಮೇಲೆ ಹೊರಿಸಿ ನಮ್ಮಿಬ್ಬರನ್ನು ದೂರ ಮಾಡಿದ್ರಿ. ಮದ್ವೆ ಆದ್ಮೇಲೆ ನಾನ್ ಬದುಕಿರ್ಲೇಬಾರ್ದು ಅಂತ ತೀರ್ಮಾನ ಮಾಡಿದ್ದೆ. ಆದ್ರೆ ಇವ್ರು ನಮ್ಮಿಬ್ಬರನ್ನು ಒಂದ್ ಮಾಡಿ ನನ್ ತೀರ್ಮಾನನೇ ಬದಲಾಯಿಸ್ಬಿಟ್ರು. ಇವ್ರೆ ಅವ್ರ ತಂದೆ ಅವ್ರನ್ನ ಒಪ್ಸಿದ್ದು, ಈ ಯಜಮಾನ್ರೆ ನಮಗ್ ಮದ್ವೆ ಮಾಡಿಸಿದ್ದು. ನಿಮ್ಗಳ ಸಮ್ಮುಖದಲ್ಲಿ ನಡಿಬೇಕಾಗಿದ್ದ ಮದುವೆನ ನಾನ್ ನಡೆಸಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಮದುವೆಗೆ ಮುಂಚೆನೆ ನನ್ನ ಮಗಳ ದೇಹಕ್ಕೆ ಆಸೆಪಟ್ಟವನು ಖಂಡಿತ ಒಳ್ಳೆಯವನಾಗಿರಕ್ ಸಾಧ್ಯ ಇಲ್ಲ ಅಂತ ನನ್ನ ಮಗಳಿಗೂ SP ಮಗನ್ಗೂ ನಿಶ್ಚಿತಾರ್ಥ ಮಾಡಿದೆ. ಆದ್ರೆ ಇವ್ರ ತಂದೆ ಹತ್ರ ಒಪ್ಪಿಗೆ ತಗೊಳಕೋಸ್ಕರನೇ ಹಿಂಗೆಲ್ಲ ಮಾಡಿದ್ರು ಅಂತ ಈಗ ನೀವು ಹೇಳದ ಮೇಲೆ ಗೊತ್ತಾಯ್ತು. ನೀವು ನಿಮ್ಮ ತಂಗಿ ಮದುವೆ ಮಾಡಕ್ ಬರ್ತಿದ್ದೀರಾ ಅಂತ ನಾನ್ ಅನ್ಕೊಂಡಿದ್ದೆ. ಆದ್ರೆ ನನ್ನ ಮಗಳು ಇಷ್ಟಪಟ್ಟವನ್ ಜೊತೆನೆ ಮದುವೆ ಮಾಡಿ ಕರ್ಕ ಬಂದಿದ್ದೀರಾ. ನೀವು ನಿಜವಾಗ್ಲೂ ದೊಡ್ಡ ಮನುಷ್ಯರು, ನೀವು ದೇವರಂತ ಮನುಷ್ಯರು. ಯಜಮಾನ್ರೆ ನನ್ನ ಕ್ಷಮಿಸ್ಬಿಡಿ. ಇಷ್ಟು ಜನರ ಮುಂದೆ ನನ್ನ ಮಗಳ ಮದುವೆ ಆಗೋದಕ್ಕಿಂತ ನಿಮ್ಮಂತ ಹೃದಯವಂತರ ಮುಂದೆ ನನ್ನ ಮಗಳ ಮದುವೆ ಆಗಿದ್ದು ಅವಳು ಪುಣ್ಯ. ಯಜಮಾನ್ರೆ, ಇಷ್ಟೊಂದ್ ಜನ ಮಂತ್ರಿಗಳು ದೊಡ್ಡ ಮನುಷ್ಯರು ನನ್ನ ಮಗಳ ಮದುವೆಗೆ ಅಂತ ಬಂದವ್ರೆ. ಇವರೆಲ್ಲರ ಸಮ್ಮುಖದಲ್ಲಿ ನಿಮ್ಮ ತಂಗಿ ಮದುವೆ ಇಲ್ಲೇ ಈಗಲೇ ಆಗ್ಬೇಕು, ಏನಂತೀರಾ? ದಯವಿಟ್ಟು ಕ್ಷಮಿಸಿ. ಇದು 5 ವರ್ಷಕ್ಕೊಂದ್ಸಾರಿ ಬದಲಾಗೋ ಗುಂಪು. ಯಾವತ್ತೂ ಬದಲಾಗದೆ ಇರೋ ಶಾಶ್ವತವಾಗಿ ನನ್ನ ಪ್ರೀತಿಸೋ ಗುಂಪು ಅಲ್ಲಿದೆ ನೋಡಿ. ಅವ್ರ ಸಮ್ಮುಖದಲ್ಲಿ ನನ್ನ ತಂಗಿ ಮದುವೆ ನಡಿಬೇಕು. ಎಲ್ಲ ದೇವ್ರದು. ನಮ್ಮ ತಾಯಿ ಹಳ್ಳಿಗೊಬ್ಬ ಡಾಕ್ಟರ್ ಬೇಕು ಅಂತ ಆಸೆ ಪಟ್ಟಿದ್ರು. ಆದ್ರ ಭಗವಂತ 2 ಡಾಕ್ಟರ್ನ ಕೊಟ್ಟಿದ್ದಾನೆ.